ಪದ್ಮಾ ಶ್ರೀನಿವಾಸಮೂರ್ತಿ ಹಾಗೂ ಶ್ರೀನಿವಾಸಮೂರ್ತಿ ಕುಟುಂಬ ನಮ್ಮ ಕುಟುಂಬ ನಾವು ಹುಟ್ಟಕ್ಕಿಂತ ಮುಂಚಿಂದ ಹಳೆಯದು. ಇಲ್ಲಿ ನಮಗೆ ತಿಳಿದ ಪೈಕಿ ಪದ್ಮಾ ಶ್ರೀನಿವಾಸಮೂರ್ತಿ ಬರೀ ಒಂದು ಹೆಂಗಸಾಗಿತ್ತಿಲ್ಲ, ಅವರು ಒಂದು ಸಂಸ್ಥೆಯಾಗಿ ಬೆಳೆದಂಥ ಒಂದು ಹೆಂಗಸು. ಜೀವನದಲ್ಲಿ ಸಾಕಷ್ಟು ಕಷ್ಟ ಸುಖಗಳನ್ನ ನೋಡಿ ಒಂದು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು 6 ಜನ ಮಕ್ಕಳಿಗೆ ಒಂದು ತಾಯಿಯಾಗಿ, ಸಮಾಜಕ್ಕೆ ಒಂದು ಉಪಯೋಗವಾದ ವ್ಯಕ್ತಿಯಾಗಿ ಬಹಳ ದೊಡ್ಡ ಕೆಲಸಗಳು ಮಾಡಿ ಒಂದು ಜೀವನದಲ್ಲಿ ಒಂದು ರೀತಿಯ ಸಾಧನೆ ಮಾಡಿದಂಥ ಹೆಂಗಸು. ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಹೋದಾಗ ಆಕೆ ಮಕ್ಕದಲ್ಲಿ ಆ ಒಂದು ಕಳೆ ಬರದ ಮಕ್ಕದಲ್ಲಿದ್ದ ಒಂದು ಸೌಮ್ಯತೆ ನೋಡಿ ನನಗೆ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ನಾವಂತೀವಿ ನಿಮ್ಮ ಜೀವನ ಭಾಳ ಸಂತೋಷವಾಗಿತ್ತ ಅಂತ ಹೇಳಿದ್ರೆ, ಯಾರ ಜೀವನದಲ್ಲಿ ಕಡೆಗಾಲದಲ್ಲಿ ಮಕ್ಕದಲ್ಲಿ ಒಂದು ನಗು ಇರುತ್ತೋ ಆ ನಗುನಲ್ಲಿ ಅವರ ಜೀವನ ಎಷ್ಟು ಸಂತೋಷವಾಗಿತ್ತು ಅಂತ ಅರ್ಥ ಆಗುತ್ತೆ. ಸೊ ಎ ಸ್ಮೈಲ್ ಆನ್ ದೇರ್ ಫೇಸ್ ವಿಲ್ ಆಲ್ವೇಸ್ ಟೆಲ್ ಹೌ ಹ್ಯಾಪಿಲಿ ದೇ ಲಿವ್ಡ್ ದರ್ ಲೈಫ್. ಆ ರೀತಿ ನೋಡಿದ್ರೆ ಒಂದು ಭಾಳ ಅತ್ಯುತ್ತಮವಾದ ವ್ಯಕ್ತಿ. ತದನಂತರ ಕಾಲದಲ್ಲಿ ಅವರು ನನಗೆ ಸತ್ಯ ನನ್ನ ಕ್ಲಾಸ್ಮೇಟು, ಸತ್ಯನಾರಾಯಣ ವಾಸನ ಕೋಬರದವರು, ನಮ್ಮ ಒಂದು ಪರಿಚಯ ಇದ್ದಿದ್ದು ಸಂಬಂಧವಾಗಿ ಆಮೇಲೆ ನಮಗೆ ಒಂದು ಬದಲಾವಣೆ ಹೊಂತು. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಲೈಫ್ ಕಮ್ಸ್ ವಿತ್ ಎ ಮ್ಯಾನ್ಯುಯಲ್ ಅಂತ, ಬಟ್ ನನ್ನ ಪ್ರಕಾರ ಲೈಫ್ ಕಮ್ಸ್ ವಿತ್ ಎ ಮದರ್. ಅವರ ವಯಸ್ಸಿನಲ್ಲಿ ಆಕೆಗಿದ್ದ ಒಂದು ತಾಳ್ಮೆ, ಕಷ್ಟ ಸಹಿಷ್ಣುತೆ, ಎಲ್ಲ ಜನಗಳ ಜೊತೆ ಹೊಂದ್ಕೊಂಡು ಹೋಗುವಂಥ ಒಂದು ಉತ್ತಮ ಸ್ವಭಾವ. ಆಕೆ ಮಕ್ಕದಲ್ಲಿ ಒಂದು ಗಂಟಿಕ್ಕಿದ ದಿವಸ ನಾನು ನೋಡೇ ಇಲ್ಲ. ಬಹುಶಃ ಬೇಜಾರಾದರೆ ಅವ್ರು ಯೋಗ ಮಾಡಿಕೊಡ್ತಿದ್ರು. ಧನ್ವಂತರಿ ಯೋಗ ಕೇಂದ್ರ ಅಂತ ಒಂದು ಯೋಗ ಶಾಲೆ ನಡೆಸ್ತಾ ಇದ್ದರು. ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಲ್ಲದೆ ಸಮಾಜದ ಇತರ ವ್ಯಕ್ತಿಗಳನ್ನು ತೊಡಗಿಸ್ಕೊಂಡು ಅವರು ಒಂದು ಸಾಮಾನ್ಯವಾಗಿ ಒಂದು ಮಕ್ಕಳಿಗೆ ಒಂದು ತಾಯಿ, ಗಂಡನಿಗೆ ಒಂದು ಹೆಂಡತಿಯಾಗಿ ಮಾತ್ರ ಸೀಮಿತವಾಗಲಿಲ್ಲ. ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ತುಂಬ ಚೆನ್ನಾಗಿ ಜೀವನ ನಡೆಸಿದ್ರು. 6 ಜನ ಮಕ್ಕಳು ಚೆನ್ನಾಗಿ ಬದುಕಿ ಬಾಳಿ ಮಾಡ್ತಿದ್ದಾರೆ. ಮೊಮ್ಮಕ್ಕಳನ್ನೆಲ್ಲ ನೋಡಿದ್ರು. ಒಂದು ರೀತಿ ನೋಡಿದ್ರೆ ಪರಿಪೂರ್ಣವಾದ ಜೀವನ. ಕಡೆಗಾಲದಲ್ಲಿ ಸಿಕ್ಕಿ ನರಳಿ ನೋವು ಅನುಭವಿಸದೆ ಶಾಂತತೆಯಿಂದ ಹೋದ್ರವರು. ಅದು ಈಗಿನ ಕಾಲದಲ್ಲಿ ಈಗ ಆ ಥರ ಸಾವು ಭಾಳ ಅಪರೂಪ. ಒಂದು ಪರಿಪೂರ್ಣವಾದ ಜೀವನ ನಡೆಸಿದ್ದಾರೆ. ಆಕೆ ಜೀವನ ನಾವು ಹೇಳ್ತೀವಿ ಶರಣರ ಸಾವನ್ನ ಮರಣದಲ್ಲಿ ನೋಡು ಅಂತ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಅವರ ಮರಣದಲ್ಲಿ ಅವರು ಎಷ್ಟೋ ಭಾಳ ಸಿಂಪಲ್ಲಾಗಿ ಎಷ್ಟು ಸಾತ್ವಿಕ ಜೀವನ ನಡೆಸಿದ್ರು, ಪರಿಪೂರ್ಣ ಜೀವನ ನಡೆಸಿದ್ರು ಅಂತ ನನಗೆ ಅರ್ಥ ಆಗುತ್ತೆ. ಅವರ ಯಜಮಾನರ ಜೊತೆ ನಾವು ಹೋದಾಗ ನಮ್ಮ ಮನೆಗೂ ಅವ್ರ ಮನೆಗೂ 2 ರೋಡ್ ವ್ಯತ್ಯಾಸ. ಅವರು ಇತ್ತೀಚೆಗೆ ಅವರು ಈ ಒಂದು 2-3 ಜೊತೆ ಕೆಳಗೆ ನಾನು ನೋಡಿದಾಗ ಒಂದೇ ಮಾತು ಹೇಳ್ತಿದ್ರು, ರಮೇಶ ನಿನ್ನ ನೋಡಿದ್ರೆ ನನಗೆ ನಿಮ್ಮಮ್ಮ ನಿನ್ನನ್ನು ಸ್ಕೂಲಿಗೆ ಕರ್ಕೊಂಬಂದು ಬಿಡ್ತಿದ್ರಲ್ಲ ಅದೇ ನೆನಪಾಗತ್ತೆ ಅಂತ. ಅಂದರೆ ನಮ್ಮ ಒಂದು ಇಳಿ ವಯಸ್ಸಲ್ಲಿ ನಮ್ಮಲ್ಲಿ ಒಂದು ಮಗುವಿನ ಮುಖ ಕಾಣ್ತದಂಥ ಒಂದು ದೊಡ್ಡ ಅಭಿಮಾನಿ ವ್ಯಕ್ತಿ. ಆಕೆ ಪ್ರೀತಿ ವಿಶ್ವಾಸನ ಭಾಳ ನಾವು ಮಿಸ್ ಮಾಡ್ಕೊಳ್ತೀವಿ. ಅವ್ರಿಗೆ ನಾವು ಸದ್ಗತಿ ಸಿಕ್ಕಲಿ ಅಂತ ನಾವು ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸದ್ಗತಿ ಸಿಕ್ಕಿದೆ ಅವರಿಗೆ. ಅವರು ನಾವು ಕಾಣದಿರೋ ಲೋಕದಿಂದ ಅವರ ಮುಂದಿನ ಪೀಳಿಗೆಯವರಿಗೆಲ್ಲ ಆಶೀರ್ವಾದ ಮಾಡಿ ಚೆನ್ನಾಗಿ ಬಾಳಿ ಬದುಕಲಿ ಮಾಡಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಆಗಲೇ ಸಾಕಷ್ಟು ಫಲ ಕೊಟ್ಟಿದೆ. ಅವರು ನಮ್ಮಿಂದ ಭೌತಿಕವಾಗಿ ದೂರ ಆದರೂ ಕೂಡ ನಮ್ಮ ಮನಸ್ಸಲ್ಲಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅವರಿಂದ ಒಂದು ಆದರ್ಶವಾದ ವ್ಯಕ್ತಿ. ಅದರಿಂದ ಅವರ ಸ್ಮರಣೆ ನಮಗೆ ಯಾವಾಗಲೂ ಚಿರವಾಗಿ ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ನೋಡಿದ್ದು 1954 ನಮ್ಮ ಅಪ್ಪನ ಮದುವೆ ಆಯ್ತಲ್ಲ, ಆಗ ನಾನು ಫಸ್ಟ್ ನೋಡಿದ್ದೆ. ನಾನು ಆಮೇಲೆ 61ನಲ್ಲಿ ನಾನು ಮೈಸೂರಿಗೆ ಬಂದಿದ್ದೆ. 63, 64 ಮೈಸೂರಿಗೆ ಬಂದಾಗ ಫಸ್ಟು ವೈನಿನ ನೋಡಿದ್ದ ಹಾಗೆ 64ಇಂದ ಅಪ್ ಟು 69, 70 ತನಕ ನಾನು ಮೈಸೂರಿನಲ್ಲಿ ಇದ್ದಾಗ ನನಗೆ ಶಿ ವಾಸ್ ಮೋರ್ ದೆನ್ ಮೈ ಸಿಸ್ಟರ್. ನನಗೆ ಅವ್ರ ಸಂಬಂಧದಿಂದ ಸೋದರಕ್ಕೆ ಆಗಬೇಕು. ಬಟ್
ನನಗೆ ಶಿ ವಾಸ್ ಮೋರ್ ಲೈಕ್ ಎ ಸಿಸ್ಟರ್. ಅದರಲ್ಲೂ 67-68ನಲ್ಲಿ ನಾನು ಪರೀಕ್ಷೆ ಆದಮೇಲೆ ದಟ್ಟು ಆ ಪರೀಕ್ಷೆ ಹೊತ್ತಿನಲ್ಲಿ 1 ತಿಂಗಳು ಮೊದಲೇ ಮನೆಯಲ್ಲಿದ್ದೆ. ಪರೀಕ್ಷೆ ಆದಮೇಲೆ ಶಿ ವಾಸ್ ಲೈಕ್ ಎ ಸಿಸ್ಟರ್. ಶಿ ಸೆಡ್ ಓಕೆ, ನಾನು ನಿನಗೆ ಎಣ್ಣೆ ಹಚ್ಚಿ ಎರಿತೀನಿ, ನೀನೇನೇ ಸ್ನಾನ ಮಾಡ್ಕೋ, ಬಟ್ ಎಣ್ಣೆ ಹಚ್ಚಂತೂ ಎರಿತೀನಿ ನಾನು. ಟು ದಟ್ ಎಕ್ಸ್ಟೆಂಟ್ ಓಕೆ, ಶಿ ವಾಸ್ ವೆರಿ ಲೈಕ್ ಎ ಸಿಸ್ಟರ್. ಶಿ ಟುಕ್ ಕೇರ್ ಆಫ್ ಮೀ. ಆಮೇಲೆ ನಾನು ಮೈಸೂರು ಬಿಟ್ಟು ಹೊರಗಡೆ ಹೋದ್ಮೇಲೆ ಪ್ರತಿ ವರ್ಷ ಬಂದಾಗೆಲ್ಲನೂ ಕೂಡ ವೈನಿ ನೋಡ್ತಾ ಇದ್ದೆ. ಆಮೇಲೆ 68, 69, 70ನಲ್ಲಿ ನಾನು ಇಲ್ಲಿ ವಾಪಸ್ ಬಂದ ಮೇಲೆ ಆಗ ನಮ್ಮ ಶ್ರೀನಿವಾಸ ಮೂರ್ತಿಯವರು 70ರಲ್ಲಿ ತೀರ್ಕೊಂಡಿದ್ದು 80ರಲ್ಲಿ 89ನಲ್ಲಿ ನಾನು ಈ ಬೆಂಗಳೂರು ಬಂದು ಸೆಟ್ಲ್ ಆಗ್ತಾ ಇದ್ದೆ. ಆಗ ಐ ಲಾಸ್ಟ್ ಹಿಮ್ ಆ್ಯಸ್ ಎ ವೆರಿ ನೈಸ್ ಪರ್ಸನ್. ಆ್ಯಂಡ್ ನನಗೆ ನಮ್ಮ ಅಣ್ಣಂದ್ರಿಗಿಂತ ಹೆಚ್ಚಾಗಿ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಮೀ ಎಮೋಷನಲ್ಲಿ. ಆಮೇಲೆ ವೈನಿ ಕೂಡ ಎಷ್ಟೋ ಸತಿ ಬಂದಿಲ್ಲ ಅಂತ. ಬಟ್ ಶಿ ಹರ್ ಡಿಸಿಪ್ಲಿನ್ಡ್ ವೇ ಆಫ್ ಲೈಫ್ ಮೇಡ್ ಮೀ ಡೂ ಯೋಗ ಫಾರ್ ಲಾಂಗ್ ಟೈಮ್. ನಾನು ಆಲ್ಮೋಸ್ಟ್ 97-98ಇಂದ ಅಪ್ ಟು 2016 ತನಕ ಕೂಡ ಯೋಗ ಮಾಡಿದೆ. ಪ್ರತಿ ಸತಿನೂ ಕೂಡ ಐ ಯೂಸ್ ಟು ರಿಮೆಂಬರ್ ಹೌ. ಯಾಕೆಂದರೆ ವೆನ್ ಶಿ ವಾಸ್ ಕ್ವೈಟ್ ಓಲ್ಡ್ ಆಲ್ಸೋ ಶಿ ವಾಸ್ ಡೂಯಿಂಗ್ ಆ್ಯಂಡ್ ಶಿ ವಾಸ್ ಟೀಚಿಂಗ್. ಆದ್ದರಿಂದ ನನಗೂ ಇನ್ ಎ ವೇ ಶಿ ವಾಸ್ ಎ ಇನ್ಸ್ಪಿರೇಷನ್ ಫಾರ್ ಮೀ ಆಲ್ಸೋ. Okay, I miss her a lot because ಏಜ್ ನಮ್ಮನ್ನು ಕೂಡ ಇಟ್ ಹ್ಯಾಸ್ ಕಾಟ್ ಅಪ್ ಅಸ್ ಮೀ ಆಲ್ಸೋ. ಅದೇ ಥರ ನಾವೆಲ್ಲ ಒಂದು ದಿವಸ ಹೋಗಬೇಕಾದ್ರೆ. ಬಟ್ ಒನ್ ಥಿಂಗ್, ಆ್ಯಸ್ ಲಾಂಗ್ ಆಸ್ ವಿ ಆರ್ ಹಿಯರ್, ಐ ವಾಂಟ್ ಟು ಬಿ ಆ್ಯಸ್ ಯೂಸ್ಫುಲ್ ಆ್ಯಸ್ ಶಿ ವಾಸ್ ದೇರ್ ಫಾರ್ ಅದರ್ಸ್. ದಟ್ಸ್ ಆಲ್ ವಾಟ್ ಐ ವಾಂಟ್. ಥ್ಯಾಂಕ್ ಯು. ಮೌಸಿ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದ ಯೋಗ, ಅದೇ ಮೌಸಿ ಬಿಟ್ಟು ಯೋಗ ಇಲ್ಲ, ಯೋಗ ಬಿಟ್ಟು ಮೌಸಿ ಇಲ್ಲ ಅಂತ ಅವರು ಪ್ರತಿಯೊಬ್ಬರೂ ಅವರು ಎನ್ಕರೇಜ್ ಮಾಡಿ ಅವ್ರನ್ನೆಲ್ಲ ಯೋಗ ಕಲಿತು ಅಟ್ಲೀಸ್ಟ್ ಅವ್ರನ್ನ ನೋಡಿ ನಾವು ಮಾಡಬೇಕಪ್ಪ ಅನ್ನೋ ಅಂಥದ್ದೊಂದು ಭಾವನೆ ಬೆಳೆಸಿದ್ದಾರೆ. ಮತ್ತು ಚಿಕ್ಕ ವಯಸ್ಸಿಂದ ಜೀವಿಯವರು ಕಷ್ಟಪಟ್ಟೋದು ಹೇಗೆ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲ ತುಂಬ ಕಲಿಯೋದಿದೆ ಅವರಿಂದ. ನಮಗೆ ಏನು ಗೊತ್ತಾಗ್ತಿಲ್ಲ, ಭಜನೆಗಳು ಮಾಡೋರು ತುಂಬ ಇಷ್ಟ ನನಗೆ. ಮೊದಲಿಂದ ಹಾಡೋದು ಅಂದರೆ ಅವ್ರು ಹಾಡಿನ ಪುಸ್ತಕ ಎಲ್ಲ ನನಗೆ ಕೊಟ್ಟರು. ಹಾಂ, ನೀನೀಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದೀಯಾ? ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ, ನಿಂದು ತುಂಬ ಚೆನ್ನಾಗಿ ಆಡ್ತಿದೀಯಾ. ನಾವು ಚಿಕ್ಕ ವಯಸ್ಸಿಂದ ಅವ್ರುಗಳು ಹಾಡು ಕೇಳಿ ಬೆಳೆದಿದ್ರಿಂದ ಅದೊಂದು ನಮಗೆ ಪ್ರೇರಣೆ ಆಗಿರ್ಬೋದು. ನಾವು ಅದನ್ನು ಸೀರಿಯಸ್ ಆಗಿ ಅವಾಗ ತಗೊಳ್ಳದೇ ಇದ್ರು, ಆಮೇಲಂತೂ ಅದು ತುಂಬ ಅದು ಬೇಸ್ ಆಗಿದೆ ಅಂತ ನಮ್ಗೆ ಎಕ್ಸ್ಪೋಜರ್ ಆದರೆ ಸಾಕು. ಯಾವಾಗಲೂ ಬರುತ್ತೆ. 10 ವರ್ಷ 20 ವರ್ಷದ ಮೇಲೆ ಅವ್ರನ್ನ ಹಾಡ್ತೀನಿ ಅಂತ ಗೊತ್ತಾದಾಗ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದು 4 ಡೈರಿ ಕೊಟ್ಟಿದ್ದಾರೆ, ವಚನ ಕೊಟ್ಟಿದ್ದಾವೆ. ಯಾವ್ದು ಕಲ್ತ್ಕೊಂಡು ಪ್ರತಿ ಸಲ ಹೋದಾಗ ಕೇಳೋರು. ಆಮೇಲೆ ಅವ್ರಿಗೆ ಸ್ವಲ್ಪ ಮೆಮೊರಿ ಇದಾಗುತ್ತೆ. ಯಾವಾಗಲೂ ಅನ್ನೋರೊಬ್ಬರಿಂದ ನಮ್ಮ ಫ್ಯಾಮಿಲಿಯಲ್ಲಿ ನಾನು ನೀನು ಇಬ್ಬರ ಕಣೆ ಅಂತ ಬೇಜಾರಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ರಾಮಮೂರ್ತಿಯವರ ಒಂದು ಒಡನಾಟ 60 ವರ್ಷದ್ದು, ಚಿಕ್ಕ ವಯಸ್ಸಿಂದ ನೋಡಿರೋದು. ಸೊ ಅವರ ಒಂದು ಪ್ರೀತಿ ವಾತ್ಸಲ್ಯ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಅವರು ಭಾಳ ಎಲ್ಲ ವಿಚಾರದಲ್ಲೂ ಜೊತೆಗೆ ನೋಡ್ತಾ ಇದ್ವಿ. ಸೊ ಅವ್ರದ್ದು ಸಲಹೆಗಳನ್ನು ನಾವು ಪಡಿತಾ ಇದ್ವಿ. ನಮ್ಮ ಸಲಹೆ ಇನ್ನೂ ಕೆಲವು ಸತಿ ಪಡಿತಾ ಇದ್ರು ಕೆಲವು ವಿಚಾರದಲ್ಲಿ. ಸೊ ಇಬ್ಬರು ತುಂಬ ಒಂಥರ ಬಾಂಧವ್ಯ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಆ ಥರ. ನನಗೂ ಅದು ಒಂದು ನಮ್ಮಮ್ಮ ಹೆಂಗೋ ಅವರು ನನಗೆ ಅಮ್ಮ ಆಗಿದ್ರು.
ಸೊ ಎಲ್ಲ ವಿಚಾರದಲ್ಲೂ ಮಾಡ್ತಾಯಿದ್ರು. ಸೊ ದೇವರು ಶಾಂತಿ ಕೊಟ್ಟು ಸ್ವರ್ಗಕ್ಕೆ ವೈಕುಂಠಕ್ಕೆ ತಲುಪಲಿ ಅಂತ ನಮ್ಮ ಹಾರೈಕೆ. ವೈನಿ ಬಗ್ಗೆ ನಿಜವಾಗ್ಲೂ ಐ ಡೋಂಟ್ ನೋ, ಇಟ್ಸ್ ಲೈಕ್ ಇಟ್ಸ್ ಆಲ್ಮೋಸ್ಟ್ if I need to talk about her, it's like talking about my mom. She's been an integral part of our lives from the time I remember. So first ನನಗೆ ಯೋಗದು ಬಂದ ಅಂದರೆ ಅಲ್ಲೇನೆ ಆಲ್ಮೋಸ್ಟ್ ಎವ್ರಿ holiday, no matter how long those holidays were, we were always in Mysore. So I still remember ಸೀನಣ್ಣ ವೈನಿ ಇಬ್ರು ಬೆಳಗ್ಗೆ ನಮಗೆ ಸೋಮಾರಿತನ ಬೆಳಗ್ಗೆ ಹೇಳೋದಕ್ಕೆ ಹಾಲಲ್ಲಿ ಮಲ್ಕೊಟ್ಟಿದ್ರೆ ಹೇಳ್ರೆ ನಡೀರಿ ಹೋಗಿ ಯೋಗಕ್ಕೆ ನಡೀರಿ. ಅಯ್ಯೋ ನಾವು ಮನೆಯಲ್ಲೂ ಹೇಳ್ಬೇಕು, ಇಲ್ಲೂ ಹೇಳ್ಬೇಕು. ಬಟ್ now today as I go through my yoga lessons in the morning and we start chanting Yogena Chitrasya, Vaini is the first thought that comes to my mind. And I'm not saying this because it's her event today. It is very much true. So, ಒಂಥರ ಯೋಗ ಆಗಾಗ ಬಿಟ್ಟು ಹೋಗುತ್ತೆ. It's like I move away again, I come back, move away again, I come back, which is good. And ಒಂಥರ I see her as this generous soul. Our relationship wise ನೋಡ್ಕೊಂತಂದ್ರೆ quite distant, but Mysore ಅಂದ್ರೆ we can't think of any other house except that family. I still remember ಇದಕ್ಕೆ ಇದು ಅಜ್ಜಿದು ಮೂಗ್ಬಟ್ಟು, ನಮ್ಮ ಅಜ್ಜಿದು, and I wanted to get my nose pierced. So ಸೀನಣ್ಣ ವೈನಿಗೆ ಹೇಳಿದ್ದಕ್ಕೆ they took me in an auto, ಶಾಮಾಚಾರ್ ಅವ್ರ ಹತ್ರ ಕರ್ಕೊಂಡು ಹೋಗಿ. And I don't know, I was knocked out. I think he was still piercing the nose. I woke up and I heard him saying, "Ideni hudigi moog ishtu dappa ide." And ಮನೆಗೆ ಬರತ್ರ ನೋಡಿದ್ರೆ ವೈನಿ ಹೋಳಿಗೆ ಪಾಯಸ ಅಡುಗೆ ಮಾಡಿದ್ರೆ ನಮ್ಮ ಹುಡುಗಿ ಮೂಗು ಚುಸ್ಕೊಂಡು ಬಂದಿದ್ದಾಳೆ. I mean, I'm deeply touched by that. I don't know who else would have done that. ಆಮೇಲೆ when I was ಸೀನಣ್ಣ ಹೋಗಿದ್ದ ಟೈಮ್ ಅವಾಗ, ಬಿಫೋರ್ ದಟ್ ಆ್ಯಕ್ಚುಲಿ I had just cleared my second PUC and also the entrance exam. And I was allocated a seat in MS Ramaya College, which is quite far from home. ಅಲ್ಲಿ ಹೋಗಿ ಇದು ಎಲ್ಲ ಅಡ್ಮಿಷನ್ ಎಲ್ಲ ಮಾಡ್ಕೊಂಡು, ಬಟ್ I was not very keen on going to that college. I wanted to go to BMS, which is near my house. ಸೊ ಏನು ಮಾಡೋದು ಅಂತ ಹಾಗೆ ಮಾತು ಹೇಳ್ತಾ ಇದ್ದಾಗ ಸೀನಣ್ಣ ಸೈಡ್ ಯಾರು DT ಇದು ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಕೇಳ್ಕೊಂಡು, ದೆನ್ ಫೋನ್ ಔಟ್ ದಟ್ ದಿಸ್ ಬ್ರದರ್ ಯೂಸ್ ಟು ಲಿವ್ ನೆಕ್ಸ್ಟ್ ಟು ಯುವರ್ ಹೌಸ್ ಇನ್ ವಿದ್ಯಾರಣ್ಯಪುರಂ, ವೆಂಕಟೇಶ್ ರಾವ್. ಸೊ ಆ್ಯಂಡ್ ಸೀನಣ್ಣ ಫೌಂಡ್ ಔಟ್ ವೇರ್ ದೇ ಲಿವ್ ಬಿಕಾಸ್ ದೇ ಹ್ಯಾಡ್ ಮೂವ್ಡ್ ಔಟ್ ಫ್ರಮ್ ಯುವರ್ ನೇಬರ್ಹುಡ್. ಸೊ ನಾನು ಸೀನಣ್ಣ ವೈನಿ ಆಟೋ ಮಾಡಿಕೊಂಡು ವೆಂಕಟೇಶ್ ರಾವ್ ಮನೆಗೆ ಹೋಗಿ, ನನ್ನ ತಮ್ಮನ ಮಗಳು ಇವಳು BMS ಕಾಲೇಜ್ಗೆ ಹೋಗ್ಬೇಕಂತೆ, ಮ್ಯಾನ್ಯುಯಲ್ ಲಿಸ್ಟ್ ಇನ್ನೂ ಬಂದಿಲ್ಲ, ಅದರಲ್ಲಿ ನಿಮ್ಮ ತಮ್ಮನೇ ಡೈರೆಕ್ಟರ್ ಅಂತಲ್ಲ, ಏನಾರು ಮಾಡೋಕ್ಕಾಗತ್ತಂತ ಸೀನಣ್ಣ ಹಿಮ್ಸೆಲ್ಫ್ ಆಸ್ಕ್ಡ್. ಆ್ಯಂಡ್ ವೆಂಕಟೇಶ್ ರಾವ್ ವಾಸ್ ವೆರಿ ಹ್ಯಾಪಿ ಟು ಹೆಲ್ಪ್. ಸೊ ಇಫ್ ಐ ಗಾಟ್ ಅ ಸೀಟ್ ಇನ್ BMS, ಇಟ್ ವಾಸ್ ಥ್ಯಾಂಕ್ಸ್ ಟು ದೆಮ್. So many such incidents are there. ಆಮೇಲೆ as I said, she has always been an integral part of it. In fact, not just her, the whole family. Yeah. How was the relationship with your mom? Oh, she was very fond of her. And off late when she couldn't recollect our names, if I tell her that Vaini nanu Rama, forget Madhu or Upendra. Vaini nanu Rama maglu on the colony. Oh, Rama, Madhu, Upendra, Nagraj, Purnimana. She used to remember. And finally it was me. But yeah, it was... I don't know, it's such a deep bonding that I don't think we have that kind of a bonding with anybody else.
it's all true. As I said, the bonding has been very strong, Right. and I certainly cherish those memories are they go so deep. ಕಪ್ಪಲೆಲ್ಲ ಕಣ್ಣಾಕ ಕಣ್ ಕಾಣ್ತಾನೆ ಅಷ್ಟೇ. ಅದೆಲ್ಲ ಫಿಲ್ ಮಾಡ್ಕೊಂಡು ಅದೆಲ್ಲ ಏನಲ್ಲ ಸುಮ್ಮನೆ ಏನಂತ ಹೇಳಬೇಕು? ಏನು ಗಣೇಶ್ ಮನಸ್ಸು? ಶ್ರೀನಿವಾಸ. ಓಕೆ, ವೈನಿ ಬಗ್ಗೆ ಏನಾದ್ರು ಹೇಳಬೇಕಾ? ಹಾಂ. ಸರಿ. ನನ್ನ ಪ್ರಕಾರ ನಮ್ಮಮ್ಮನ ನೆಕ್ಸ್ಟ್ ಡೇ ವೈನಿನ ನಾನು ಅಷ್ಟೊಂದು ಗೌರವ ಸ್ಥಾನದಲ್ಲಿ ಇರ್ತೀನಿ. ಯಾಕೆಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾನೂ ನಾವು ಮೈಸೂರಿಗೆ ಹೋಗಿ ಬಂದು ಮಾಡ್ತಾಯಿದ್ವಿ. ಅವಾಗ ಅಫ್ಕೋರ್ಸ್ ಸೇತು ಅಜ್ಜಿ ಎಲ್ಲ ಇರೋರು, ಬಟ್ ಅವಾಗ ನಾವೆಲ್ಲ ತುಂಬ ಚಿಕ್ಕವರು. ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ನಮಗೆ ಯಾರಿಂದ ಸರೋಜಾ ಮೌಸಿ, ವೈನಿ ಇಬ್ಬರೇ ನಮಗೆ ಅಲ್ಲಿ ಕ್ಲೋಸ್ ಅಂತ ಇದ್ದಿದ್ದು ನಮಗೆ. ಆಮೇಲೆ ಸರೋಜಾ ಮೌಸಿ ಅವರೆಲ್ಲ ಹೋದ್ಮೇಲೂ ವೈನಿನೇ ಒಂಥರ ಮದರ್ಲಿ ಫಿಗರ್ ದೇರ್ ಇನ್ ಮೈಸೂರು. ಸೊ ನಮಗೆ ಈಗ ನಾವು ಎಷ್ಟೇ ದಿವಸ ಇರಲಿ, 1 ದಿವಸ ಇರಲಿ, 10 ದಿವಸ ಇರಲಿ, 1 ತಿಂಗಳಿರಲಿ, ದ ಅಮೌಂಟ್ ಆಫ್ ಅಫೆಕ್ಷನ್ ವಾಟ್ ವಿ ಯೂಸ್ ಟು ಗೆಟ್ ಫ್ರಮ್ ಹರ್, ಇಟ್ ವಾಸ್ ದ ಸೇಮ್. ಸೊ ನನಗೆ ಹೆಂಗೆ ಅಂದರೆ ನಮ್ಮಮ್ಮ ನಮ್ಗೆ ಹೆಂಗಿದ್ರು ಹಾಗೆ ವೈನಿನೂ ಕೂಡ. ಇದು ಈಗ ಆಸೆ ಮಾಡಬೇಕು ಅಂತ ಹೇಳಿದ್ರೆ, ಬೇಕು ಅಂತ ಹೇಳಿದ್ರೆ ಮಾಡ್ಕೊಡೋಕ್ಕೆ ತಯಾರಾಗಿರೋರು. ದಟ್ ಅಫೆಕ್ಷನ್ ಆ್ಯಂಡ್ ದಟ್ ಜನರಾಸಿಟಿ ವಿಚ್ ಇಸ್ ವಾಟ್ ಐ ಅಪ್ರಿಷಿಯೇಟ್ ಇನ್ ಹರ್. ಆ್ಯಂಡ್ ನಾ ಎಷ್ಟೋ ಸಲ ಹೋದಾಗಲೂ ಸೀನಣ್ಣ, ಅಫ್ಕೋರ್ಸ್ ಸೀನಣ್ಣ ವೈನಿ ಹೋದಾಗಲೆಲ್ಲ ಫಸ್ಟ್ ಮೈ ಕರಗಿಸು, ಯೋಗ ಮಾಡಿಸು ಅಂತ ಬಲವಂತ ಮಾಡಿ, ನನಗಿಷ್ಟ ಇಲ್ಲದೇ ಇದ್ರೂ ಬಲವಂತ ಮಾಡಿಸಿ ಸೀನಣ್ಣ ಅಂತ ನನ್ನ ಜ್ಞಾಪಕ ಇದ್ದಂಗೆ ತೊಡೆ ಎಲ್ಲ ಬಟರ್ಫ್ಲೈ ಮಾಡಿ ಮುಗಿಸ್ಕೊಂಡು ಮಾರೇ ಸಹ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಹಂಗಿರೋದು. ಸೊ ವೈನಿನ ಪಾಪ ಮಾಡಿಸೋರು ಬೆಳಗ್ಗೆ ಅಲ್ಲಿರೋ ದಿವಸ ನಮ್ಮ ಮೈಸೂರಲ್ಲಿ ಇರೋ ದಿವಸ 2 ಹೊತ್ತು ಮಾಡಲೇಬೇಕು ಅಂತ ಹೇಳಿ ಮಾಡಿಸೋರು. ಒಂಥರ ಟ್ರೈ ಟು ಶಿ ವಾಂಟೆಡ್ ಮೀ ಟು ಗೆಟ್ ಡಿಸಿಪ್ಲಿನ್ ಇನ್ ಮೈ ಎಕ್ಸಸೈಸ್ ರುಟೀನಲ್ಲಿ. ಕೈ ತಪ್ಪಿಸ್ಕೊಂಡು ನಾನು ಓಡೋಗ್ತಿದ್ದೆ, ಅದು ಬೇರೆ ಪ್ರಶ್ನೆ. ಆಮೇಲೆ ನಮ್ಮ ಮನೆಗೂ ಅವ್ರು ಯಾವಾಗಲೂ ಹೆಂಗೆ ಅಂದರೆ ಮೈಸೂರು ಬೆಂಗಳೂರು 2 ಹೆಡ್ ಕ್ವಾರ್ಟರ್ಸಲ್ಲಿ ಮನೆ ಅಂದರೆ, ಒಂದು ಸೀನಣ್ಣನ ಮನೆ ಮೈಸೂರು, ಇನ್ನೊಂದು ನಮ್ಮ ಮನೆ ಕಾಲೋನಿ ಮನೆ ಬೆಂಗಳೂರು ಮನೆ. ಸೊ ಮೈಸೂರಲ್ಲಿ ಯಾರೇ ಇದ್ರು ಬೆಂಗಳೂರು ಬಂದರೆ ನಮ್ಮ ಮನೆಗೆ ಬರೋರು, ನಾವು ಹೋದರೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ವಿ, ಇನ್ನೇನು ಇಲ್ಲ, ಅಷ್ಟೇ ಇದ್ದಿದ್ದು. ಬಟ್ ಅದಾದಮೇಲೆ ಅವ್ರು ಯಾವಾಗಲೂ ನಮ್ಮ ಮನೆಗೆ ಬರೋರು, ಅಲ್ಲೇ ಇರೋರು ಎಲ್ಲ ಆಗೋದು. ಇನ್ನೂ ಜಾಸ್ತಿ ಒಂದು ಬಾಂಧವ್ಯ ಬೆಳ್ಕೊಂಡು ಹೋಗಿದೆ ಯಾವಾಗ ಅಂದರೆ ನನ್ನ ಮದುವೆ ಸೆಟ್ಲ್ ಆದಾಗ. ಆ್ಯಕ್ಚುಲಿ ಅವರು ತಮ್ಮ ಮಗಳ ಮದುವೆನೇ ಸೆಟ್ಲ್ ಆಯಿತು ಅನ್ನೋಂಗೆ ಅಷ್ಟು ಒಂದು ಸಂಭ್ರಮದಿಂದ, ರಮಾ ನಾನು ನಿಂಗೆ ಇದು ಹೆಲ್ಪ್ ಮಾಡ್ತೀನಿ, ಅದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ, ಐ ಥಿಂಕ್ ಫ್ರಮ್ ದ ಎಂಗೇಜ್ಮೆಂಟ್ ಅಂತಿಲ್ಲ, ನಮ್ಮದು ಒಂದು ಗೆಟ್ ಟುಗೆದರ್ ಅಂತ ಮಾಡಿದ್ದು ನಾವು. ಆ ಗೆಟ್ ಟುಗೆದರ್ ಹಿಂದಿನ ದಿವಸದಿಂದನೇ ಬಂದು ಹಿಂಗೆ ಮಾಡಬೇಕು ರಮ್ಮ, ಇದನ್ನೇ ಮಾಡಬೇಕು ಅಂತ ಹೇಳಿ ಅದೆಲ್ಲ ಮಾಡಿಸಿದ್ರು. ಮದುವೆಗೆ ಬಂದು ಪಾಪ ಮುಂಚೆನೇ ಬಂದು, 1 ವಾರಕ್ಕೆ ಮುಂಚೆನೇ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಮನೋಜ್ ಹುಟ್ಟಿದಾಗ ಒಂದು 10 ದಿವಸಕ್ಕೆ ಬಂದವರು ಪಾಪ ಆಲ್ಮೋಸ್ಟ್ ಒಂದು ಮೂರ್ತಿನೂ, ಇನ್ ದಟ್ ವೇ ಐ ಶುಡ್ ಥ್ಯಾಂಕ್ ಮೂರ್ತಿ ಆಲ್ಸೋ. ಮೂರ್ತಿ ಎನ್ಶೂರ್ಡ್ ದಟ್ ಶಿ ಸ್ಟೇಡ್ ಇನ್ ಅವರ್ ಹೌಸ್ ಫಾರ್ 1 ಮಂತ್ಗೆ. ನಮ್ಮ ಅಮ್ಮಗೂ ತುಂಬ ವರ್ಷ ಆಗೋಗಿತ್ತು ಅಪ್ಪ ಎಲ್ಲ ಅಂತ ಹೇಳಿದಾಗ ಅವ್ರನ್ನ ನಾನು ಹೆಲ್ಪ್ ಮಾಡ್ತೀನಿ ಹಿಂಗೆ ಅಂತ ಹೇಳಿ. ನನಗೆ ಇವತ್ತಿಗೂ ನಾನು ನೆನೆಸ್ಕೋತೀನಿ, ಬಾಣಂತನದಲ್ಲಿ ನಾನಿದ್ದಾಗ ಬೆಳಗ್ಗೆನೂ ನಾನು ಕಣ್ಬಿಟ್ಟು ಹೇಳ್ತಿದ್ದಂಗೆ ಪೂರ್ಣಿ ತಗೋ ಲೇಹ್ಯ ಕೊಟ್ಬಿಡೋರು. ಆ ಲೇಹ್ಯ ಇನ್ನೂ ತಿನ್ನಕ್ಕಿಲ್ಲ, ಹಿಂದೆನೇ ಬೆಳಗ್ಗೆಲ್ಲ ಅಡಿಕೆ ಮಡ್ಚಿ ತಗೋ ತಿನ್ನಬೇಕು. ಅಯ್ಯೋ ವೈನಿ ನಂಗೆ ಇದು ಬೇಡ ಪ್ಲೀಸ್ ಅಂದರೆ, ಇಲ್ಲ ತಿನ್ನಲೇಬೇಕಿದ್ದು ಅರಗಬೇಕು. ಅದಾದಮೇಲೆ ಹೋಗಿ ಹಲ್ಲುಜ್ಕೊಂಬರ್ಬೇಕು ನಾನು. ಆಮೇಲೆ ಹಾಲು ಕೊಡೋದು, ನೋಡೋಕೆ ಬಟ್ಟೆ ಕಟ್ಟಬೇಕು ಅಂತ ಅವರೇ ನನ್ನ ಸೊಂಟ ಎಲ್ಲ ಕಟ್ಟಿದ್ದು, ಅವ್ರ ಸೀರೆನೇ ತೊಗೊಂಡು ಎಲ್ಲ ಕಟ್ಟಿದ್ರು. ಒಂಥರ ಎಲ್ಲ ಕರೆಕ್ಟ್ ಟೈಮ್ಗೆ ಊಟಕ್ಕೆ ಎಲ್ಲದಕ್ಕೂ ಅಮ್ಮಂಗೆಲ್ಲ ಹೆಲ್ಪ್ ಮಾಡಿದರು. ಆಮೇಲೆ ಇದು ಅವಾಗ ಮನೋಜನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮನೋಜ್ಗೆ ಅವರು ಯಾವಾಗಲೂ ಬೆಣ್ಣೆ ಅಜ್ಜಿ, ಇಷ್ಟು ಕಾಲ್ ಹರ್ ಬೆಣ್ಣೆ ಅಜ್ಜಿ, ಯಾತಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಐ ನೋ ದಟ್ ಶಿ ಇಸ್ ಬೆಣ್ಣೆ ರಾಜ ಅಂತ ಕರೀತೀವಿ ಅಂತೇಳಿ ಅವ್ರಿಗೆ Because he texted me on WhatsApp about Benneji. I didn't know. ಅವ್ರು ಅದಕ್ಕೆ ಅವ್ನಿಗೆ ಯಾವಾಗ ಅವನ ಪಾಲಿಗೆ ಅವರು ಬೆಣ್ಣೆ ಅಜ್ಜಿನೇ ಪಾಪ ನಾಮಕರಣದಲ್ಲಿ ಬಂದು ಹೆಲ್ಪ್ ಮಾಡಿದ್ರು. ಆಮೇಲೆ ಒಂದ್ಸಲ ವಿಜಯ ಬಂದಾಗ ಬೆಂಗಳೂರಲ್ಲಿ ಅವಳಿದ್ದಾಗ ಒಂದ್ಸಲ ಬಂದಾಗ ನಮ್ಮನೆಗೆ ಬಂದು ಅವರು ವೈನಿನೂ ಇದ್ದು ಚೆನ್ನಾಗಿ ನಮ್ಮಮ್ಮ ಅವರು ಉಪೇಂದ್ರ ಎಲ್ಲ ಸೇರಿಕೊಂಡು ನಮ್ಮನೆ ಚಿಕ್ಕ ಮನೆ, ಅದು ನಾವು ಇದ್ದಿದ್ದ ಮನೆ, ಅದರಲ್ಲೇನೆ ಗ್ಯಾಸ್ ಸ್ಟವ್ನೇ ಕೆಳಗಿಳಿಸ್ಕೊಂಡ್ಬಿಟ್ಟು ಅಲ್ಲೇ ಹೋಳಿಗೆಗಳು ವೈನಿ ವಾಸ್ ಫೇಮಸ್. ವೈನಿ ಇನ್ನೊಂದು ಹೆಸರು ಹೋಳಿಗೆ ಆಂಬೋಡೆ. ಹಾಗೆ ಒಂಥರ ಒಂದು ಆ ಸ್ನೇಹ ಜೀವಿ. ಅಫ್ಕೋರ್ಸ್ ನಾವೆಲ್ಲ ರೇಗಿಸಿದ್ವಿ, ವೈನಿ ಅಷ್ಟು ಬೇಗ ಯಾಕೆ ಹೇಳ್ತೀರ ಆಮೇಲೆ ಉಪೇಂದ್ರ ಹೇಳೋ ಕುಡಿಸ್ತಾ ಕೂತಿರ್ತೀರ, ಯಾಕೆ ಕುಡಿಸ್ರೆ, ಇಲ್ಲ ನಾನು ಬೇಗ ಹೇಳಲೇಬೇಕು. ಒನ್ ಥಿಂಗ್ ವಿಚ್ ಐ ಥಿಂಕ್ ಎವ್ರಿ ಒನ್ ಶುಡ್ ಎಮ್ಯುಲೇಟ್ ಇನ್ ಹರ್ ಇಸ್, ನಮ್ಮ ಮನೆಗೆ ಬಂದರೆ ಕಾಲೋನಿ ಮನೆಗೆ ಅವರು ಎಲ್ಲೂ ಜಾಗ ಇರ್ತಿರಲ್ಲ ಮಲ್ಕೊಳಕ್ಕೆ, ಎಲ್ಲ ಕಡೆಗೂ ಫುಲ್ ಆಗಿರೋದು. ಬಟ್ ವಿತ್ ಆಲ್ ದಟ್ ಅಷ್ಟರಲ್ಲೇ ಎಷ್ಟು ದೇವ್ರ ಮನೆ, ನಮ್ಮನೆ ದೇವ್ರ ಮನೆ ನೋಡೇ ಇದ್ದಾರೆ ಕಾಲೋನಿ ಮನೇಲಿ.
ಅಷ್ಟೇ ಜಾಗ. ಅಷ್ಟರಲ್ಲೇ ಬೆಳಗ್ಗೆ 4 ಗಂಟೆಗೆ ಯೋಗ ಮಾಡೋರು. ಅಂದರೆ ಅದೊಂದು ಡಿಸಿಪ್ಲಿನ್ ನಾ ಮಾಡಲೇಬೇಕು, ಒಂದು ಹಠ ಒಂದಿತ್ತು ಅವ್ರಿಗೆ. ಭಜನೆ ಮಾಡೋರು ಒಂದು ಅವ್ರಿಗೆ ಹೆಂಗೆ ಅಂದರೆ ಈಗ ಅಯ್ಯೋ ನಾನು ಹೇಳ್ತಾ ಇರೋದು ಇನ್ನೊಬ್ರಿಗೋಸ್ಕರ ಅಂತಿರ್ಲಿಲ್ಲ ಅವ್ರಿಗೆ, ತನ್ನ ಇದಕ್ಕೋಸ್ಕರ ಅವರೊಬ್ಬರೇ ಕೂತ್ಕೊಂಡು ನಾನು ನೋಡಿದ್ದೀನಿ ನಿಮ್ಮ ವಿದ್ಯಾರಣ್ಯಪುರ ಮನೇಲೂ ಹಿಂದೆ ಮನೇಲಿ ಕೂತ್ಕೊಂಡು ತಾನೊಬ್ಬರೇ ಭಜನೆ ಹೇಳ್ಕೊಳ್ಳೋರು. ಆ ಥರ ಒಂದು ಮನೋಸ್ಥೈರ್ಯ ಎಲ್ರಿಗೂ ಇರಲ್ಲ. ನಮಗೆಲ್ಲ ಹೆಂಗೆ ಅಯ್ಯೋ ಒಬ್ಬರೇ ಯಾರು ಮಾಡ್ಕೊತಾರಪ್ಪ ಬೇಜಾರು ಹಾಗೆ ಬಂದಿರುತ್ತೆ. ಬಟ್ ಐ ಥಿಂಕ್ ಇನ್ ದಟ್ ವೇ ಶಿ ವಾಸ್ ವೆರಿ ಅಂತ ಹೇಳಿ ಸ್ಟ್ರಾಂಗ್ ವಿಲ್ಡ್. ನಾನು ಮಾಡಲೇಬೇಕು ಇದು ಕೆಲಸ. ಯಾವಾಗಲೂ ಹೇಳೋರು ನನಗೆ, ನಮ್ಮ ಯಜಮಾನ್ರು ಹೇಳ್ಬಿಟ್ಟಿದ್ದಾರೆ ನನಗೆ, ಇನ್ನೇನೂ ಕಾಯಲ್ಲ ನಿಮ್ಗೆ, ಯೋಗ ಒಂದೇ ಕಾಯೋದು ಅಂತ. ಬಟ್ ಅದನ್ನು ಅವ್ರು ನಡೆಸ್ಕೊಂಡು ಬಂದರು. ಸೊ ಎಲ್ಲರೂ ಫಾಲೋ ಮಾಡೋಕ್ಕಾಗತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಫೈನಲ್ ಕ್ಯಾಪ್ಷನ್ ಐ ವಿಲ್ ಸೇ ಈಸ್ ವೆರಿ ಫ್ರೆಂಡ್ಲಿ, ಅಫೆಕ್ಷನೇಟ್ ಸೋಲ್. ಏನು ಹೇಳಪ್ಪ, ಏನು ಬಟ್ ಎನಿಥಿಂಗ್ ಕಮ್ಸ್ ಟು ಯುವರ್ ಮೈಂಡ್ ಫ್ರಮ್ ದಿ ನಮಗೆ ಬುದ್ಧಿ ತಿಳಿದಾಗಿರೋದ್ರಿಂದ ಅಲ್ಲಿಂದನೂ ಸೇತುಕಕ್ಕಿ ಮತ್ತು ಕಕ್ಕನ ಮನೆ ಅಂತಂತಂದರೆ ಇಟ್ ವಾಸ್ ಅವರ್ ಫಸ್ಟ್ ಆ್ಯಂಡ್ ಹೌಸ್. ಈಗ ಮೂರ್ತಿ ಇದ್ದಾನೆ ಅಲ್ಲಿ ಅಂತ ಅನ್ನೋದು ಒಂದೇ ಒಂದು ದಟ್ ಇಸ್ ದಿ ಕನ್ಸೋಲ್ ವಿ ಹ್ಯಾವ್. ಅದರ್ವೈಸ್ ನಮಗೆ ಸಿಕ್ಕಿರುವಂಥ ಪ್ರೀತಿ ವಿಶ್ವಾಸ ಅದಲ್ಲದೆ ಸೇತುಕಕ್ಕಿ ಅಂತವರು. ನಾನಂತೂ ಎವ್ರಿ ಫ್ರೈಡೇ ನೈಟ್ ಐ ಯೂಸ್ ಟು ಕಮ್ ದೇರ್. ಸ್ಯಾಟರ್ಡೆ ಮಾರ್ನಿಂಗ್ ಶ್ರೀರಂಗಪಟ್ಟಣ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾಗ ಅವಾಗ ನಿಮ್ಮ ಅಮ್ಮ ತೋರಿಸ್ತಾ ಪ್ರೀತಿ. ಐ ಥಿಂಕ್ ದೇರ್ ಇಸ್ ನೋ ಮ್ಯಾಚ್. ಅದಲ್ಲದೆ ನಮ್ಮಮ್ಮ ಯಾವಾಗಲೂ ಹೇಳೋರು, ಇಟ್ ಇಸ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಹೌಸ್ ಇನ್ ಮೈಸೂರು ಈಸ್ ಸೇತುಕಕ್ಕಿ ಮನೆ. ಆ್ಯಂಡ್ ಆಲ್ ದ ಎಂಗೇಜ್ಮೆಂಟ್ಸ್, ಯಾರ್ದು ಮನೆ ಮದುವೆ ಆಗಲಿ ಯಾರದೇ ಆಗಲಿ, ಫಸ್ಟು ಹುಡುಗನ ತೋರಿಸ್ಬೇಕು ಇಲ್ಲ ಹುಡುಗಿ ತೋರಿಸ್ಬೇಕು ಅಂತಂದರೆ ನಾಟ್ ವಾಸ್ ದ ಥಿಂಗ್. ಐ ಸ್ಟಿಲ್ ರಿಮೆಂಬರ್ ಅಕ್ಕ ಅವರ ಆಸ್ಪತ್ರೆಯಲ್ಲಿದ್ದಾಗ ಈ ವಾಸ್ ಅನೇಬಲ್ ಟು ಟಾಕ್. ದಟ್ ಟೈಮ್ ಐ ವಾಸ್ ಡೂಯಿಂಗ್ ಮೈ ಇಂಟರ್ನ್ಶಿಪ್ ಕೇರ್ ಆಸ್ಪತ್ರೆಯಲ್ಲಿ. ಎಷ್ಟೊಂದು ಹೇಳ್ಕೋಬೇಕು ಅಂತಿದ್ರು ಅವರು ಪಾಪ ಹೇಳೋಕ್ಕಾಗಲಿಲ್ಲ. ಅದಲ್ಲದೆ ನಮ್ಮನೇಲಿರ್ತಕ್ಕಂಥ ಫೋಟೋಗಳು ಕೆಲವು ನೋಡಿದ್ರೆ, ಆಮೇಲೆ ನೀವೆಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಹೊಳೆನರಸೀಪುರ ಬಂದಿದ್ರಿ, ಜ್ಞಾಪಕ ಇದೆ? ಬೇಡು ಮುಂಜಿ ಟೈಮಲ್ಲಿ ಬಂದಿರೋ ಫೋಟೋಗಳು ಇನ್ನೂ ಎಲ್ಲ ಪುಟ್ಟು ಮಕ್ಕಳು. ಅವಾಗಂತೂ ನಿಮ್ಮಮ್ಮ ಅಂತೂ ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಇವಾಗಲೂ ನೋಡು ಆ ಫೋಟೋದಲ್ಲಿ ನೋಡಿದ್ರೆ. ಆ್ಯಂಡ್ ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅವರ್ ಸಚ್ ಎ ಲಾಂಗರ್ ಪೀರಿಯಡ್. ನಮ್ಮಮ್ಮ ಅನ್ನೋದು ಜೊತೆ ಯಾವಾಗಲೂ ಹೇಳೋದು ಅದನ್ನೋ ವೈನಿ ಅಂತ. ನಾವು ಎಲ್ರಿಗೂ ವೈನಿ ಯೂನಿವರ್ಸಲ್ ವೈನಿ ಅಲ್ಲ, ಯೂನಿವರ್ಸಲ್ ವೈನಿ. ಅದು ಆ್ಯಕ್ಚುಲಿ ವೈನಿ ಅಂತ ನಾವು ಹೊರಡು ಅತ್ತಿಗೆ ಅಂತ ನಾವು ಒಬ್ಬರಿಗೆ ಬರೋದು. ಬಟ್ ನಮಗೆಲ್ಲರಿಗೂ ನಾವು ಈವನ್ ಪದ್ಮವೈನಿ ಅಂತಲೇ ಕರೀತಾ ಇದ್ದೀವಿ. ಅದರಿಂದ ಆ ಪ್ರೀತಿ ವಿಶ್ವಾಸ ಅಂತ ಅನ್ನೋದು ಎಲ್ಲ ನೆನಪಾಗ್ಬಿಡತ್ತಲ್ಲ ಅಂತ ಅನ್ನೋದು ಒಂದೇ ಒಂದು ಬೇಜಾರು ಅಷ್ಟೇ, ಏನಿಲ್ಲ. ಎಲ್ಲ ನೇಪಥ್ಯಕ್ಕೆ ಹೋಗ್ತಾರೆ ನೋಡಿ ಎಲ್ಲ. ಬಟ್ ಅವರ ಆದರ್ಶಗಳನ್ನು ನಾವು ಫಾಲೋ ಮಾಡೋದು. ಐ ಥಿಂಕ್ ಶಿ ವಾಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಬೆಸ್ಟ್ ಟೀಚರ್ ಫಾರ್ ಯೋಗ. ನಾನು ಈವನ್ ಅಲ್ಲಿ ವಿದ್ಯಾರಣ್ಯಪುರದಲ್ಲಿ ತುಂಬ ವರ್ಷದ ಮೇಲೆ ಅಲ್ಲಿ ಬೋರ್ಡ್ ಮೇಲ್ಗಡೆ, ಅಲ್ಲಿ ಮನೆ ಮೇಲ್ಗಡೆ ಒಂದು ಇದಿರ್ತಿತ್ತು, ಧನ್ವಂತರಿ ಯೋಗಕ್ಕೆ ಅಂತ. ನಾನು ತುಂಬ ಜನಕ್ಕೆ ಅದನ್ನೇ ಹೇಳ್ತೀನಿ. ಈವನ್ ಟುಡೇ ಆಲ್ಸೋ ಐ ಟೆಲ್ ದೆಮ್ ದಟ್ ಇವಾಗೆಲ್ಲ ಯೋಗ ಅಂತಾರೆ ಇಂಟರ್ನ್ಯಾಷನಲ್. ಅವಾಗೆಲ್ಲ 50 ವರ್ಷದಿಂದ ನಾವೆಲ್ಲ ಬುದ್ಧಿ ತಿಳಿದಾಗಿಂದ ಅಂದ್ಬಿಟ್ಟು ಅಷ್ಟೇ. ಆಮೇಲಿಂದ ಮೂರ್ತಿನಂತ ನಾವು ಮರೆಯೋಂಗೇ ಇಲ್ಲ. ಫಸ್ಟ್ ಪೇಷಂಟ್ ನನಗೆ. ಅಲ್ವೇನೋ ಆಪ್ಸಸ್ ಓಪನ್ ಮಾಡಿದ ಸ್ವರ್ಗ ಸಿಗ್ತಾ ಇದೆ ಅಂತ ಅವನು ಆಪ್ಸಸ್ ಓಪನ್ ಮಾಡಿದ ತಕ್ಷಣ ಅಯ್ಯೋ ದೇವ್ರೇ ಅಂತ. ಆಮೇಲೆ ಅದಲ್ಲದೆ ಕೃಷ್ಣಮೂರ್ತರ ಇದಾರಲ್ಲ ಕಕ್ಕ, ಎಲ್ಲಾರನ್ನೂ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಬಾರೋ, ಯಾರೂ ಮಾತಾಡೋಂಗಿಲ್ಲ, ಉಸಿರಾಡೋಂಗಿಲ್ಲ. ಆಮೇಲೆ ಎಲ್ಲ ಮದುವೆ ಮುಂಜೆಗಳೆಲ್ಲ ಅಲ್ಲಲ್ಲ ಕರೆದು ಎಲ್ಲರೂ ತಗೊಂಬಂದು ಎಲ್ಲ ಚುಚ್ಚೋದು ಕೊಡೋದು. ಆಮೇಲೆ ಯಾರು ಸೀರೆ ಉಟ್ಕೊಳಂಗಿಲ್ಲ, ಲಂಗ ಹಾಕೊಳಂಗಿಲ್ಲ. ಅಯ್ಯಪ್ಪ, ಅಷ್ಟು ಆ ಕಾಲರ ವ್ಯಾಕ್ಸಿನೇಷನ್ ಅಷ್ಟು ಪೇನ್ಫುಲ್ ಇತ್ತು. ಅಲ್ಲ ಹುಡ್ಕೊಂಡು ಏನು ಬಂತು, ನಾವು ಅಲ್ಲೇ ಹೊಟ್ಟೋಗ್ಬಿಡೋದು. ನಮ್ಮನ್ನು ಕರೆಸ್ಬಿಟ್ಟು ನಮ್ಮ ಶ್ರೀಧರ ಇದ್ದಾನೆ ಬಾ ಅಂತಂದ್ರೆ ಸಾಕು, ನಾವು ಈಸ್ಟಿಗೋ ಒಂದು ವಯಲ್ ತೊಗೊಂಡೋಗಿ 20 ಜನ ಒಂದೊಂದು ವಯಲ್ಲಿ. ಅಯ್ಯಪ್ಪ, ಅವೆಲ್ಲ ಒಂಥರ ನೆನಪುಗಳು ನಿಜವಾಗ್ಲೂ ಜೀವನದಲ್ಲಿ ಯಾವತ್ತೂ ನಾವು ಇರೋ ತನಕ ಅಂತೂ ಇದ್ದೇ ಇರುತ್ತೆ ಜೊತೆ. ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳ್ತಾರಲ್ಲ, ಕೆಲವರು ಏನೇನು ಸಾಧನೆ ಮಾಡಬೇಕು ಅಂತ ಇದ್ದಿದ್ದನ್ನೆಲ್ಲನೂ ನಾವು ನೋಡಿಬಿಟ್ಟಿದ್ದೀವಿ. ನಾವು ಇನ್ನೇನು ನೋಡಬೇಕಾದ್ರೆ ನಮ್ಮ ಜೀವನ ಸಾರ್ಥಕ. ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತ ನಮ್ಮ ದುರಾಸೆ ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ.
ನಮ್ಮ ಅಪ್ಪ ಅಮ್ಮಂದ್ರಗಳನ್ನ ಬೇಗ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ಒಳ್ಳೆಯವ್ರನ್ನ ಯಾವಾಗಲೂ ದೇವರು ಅಲ್ಲಿ ಕರ್ಕೊಂಡು ಅಷ್ಟೇ. ಥ್ಯಾಂಕ್ ಯು. ನಾನು ಮಾಧವ ಅವರಮ್ಮನ್ನ ಒಂದು 50 ವರ್ಷದಿಂದ ನೋಡಿದ್ದೀನಿ. 50 ವರ್ಷದಲ್ಲಿ ನನಗೆ ಅವ್ರಿಗೆ ಜೊತೆ ಒಡನಾಟದ್ದು ಏನೋ ಬರುತ್ತೆ ಜ್ಞಾಪಕಕ್ಕೆ ಅಂದರೆ ಅವ್ರ ಪ್ರೀತಿ. ಅವ್ರ ಮಕ್ಕಳಿಗೆ ಯಾವ ರೀತಿ ಪ್ರೀತಿ ಮಾಡ್ತಿದ್ರೋ ಅದೇ ರೀತಿ ಪ್ರೀತಿ. ಮೋಸ್ಟ್ಲಿ ಆ ಪ್ರೀತಿನಲ್ಲಿ ಹೆಚ್ಚು ಪ್ರೀತಿ ತೊಗೊಂಡವ್ನು ನಾನೇ. ಯಾಕೆಂದರೆ ನಾನು ನಿಮ್ಮ ಮನೆಗೆ ಸುಮಾರು 6 ವರ್ಷ 7 ವರ್ಷ ನನಗಿದ್ದಾಗಲಿಂದ ಬರ್ತಾ ಇದ್ದೀನಿ. ಅವಾಗಿಂದ ನಾನು ಅವ್ರು ಮಾಡಿದಂಥ ಚಪಾತಿ ಇರ್ಬೋದು, ಹುಳಿ ಇರ್ಬೋದು, ಊಟ ಮಾಡೋದು ಅದೆಲ್ಲ ರೆಗ್ಯುಲರ್. ಹಬ್ಬಗಳಲ್ಲಿ ಮನೆಯಲ್ಲಿ ಊಟ ಮಾಡಿ ನಿಮ್ಮ ಮನೆಗೆ ಬಂದ್ರು ಬಿಡ್ತಿರ್ಲಿಲ್ಲ, ಏನು ಮಾಡೋ ಬಿಡ್ತಿರ್ಲಿಲ್ಲ. ಒಬ್ಬಟ್ಟು, ಚಿತ್ರಾನ್ನ. ಇವತ್ತು ನನಗೆ ಮೈಸೂರಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಅವನಿಗೆ ಜ್ಞಾಪಿಸ್ಕೊಂಡ, ಅವ್ರು ಮಾಡ್ತಿದ್ದು ಒಬ್ಬಟ್ಟು, ಚಿತ್ರಾನ್ನ. ಮಕ್ಕಳಿಗೆ ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಅದೇ ರೀತಿ ಪ್ರೀತಿ ನಮ್ಗಳ ಮೇಲೂ ತೋರಿಸ್ತಿದ್ದವರು. ನಮಗೆ ನಮ್ಮನೆ ಥರನೇ ಇದ್ದಿದ್ದು. ನಮ್ಗೇನು ಸಂಕೋಚನೆ ಆಗ್ತಿರ್ಲಿಲ್ಲ, ಸೀದಾ ಒಳಗಡೆ ನುಗ್ತಿದ್ವಿ, ಏನು ಬೇಕೋ ಮಾಡ್ತಿದ್ವಿ ಎಲ್ಲ. ಸೊ ಆ ಥರ ಫ್ರೀಡಮ್ಮು, ಆ ಥರ ಪ್ರೀತಿ ತೋರಿಸಿದವರು ಇನ್ನು ಮುಂದೆ ಸಿಗೋದು ಡೌಟು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ. ಥ್ಯಾಂಕ್ ಯು. ಬಂದರು ತುಂಬ ಚೆನ್ನಾಗಿ ನಾಗರಾಜರೇ ಅಂತ ಮಾತಾಡ್ಸೋರು. ಭಾಳ ಒಂಥರ ಅಭಿಮಾನ. ಅಷ್ಟು ತುಂಬ ಒಳ್ಳೆ ಜೀವ ಅವರು. ಯೋಗದ ಬಗ್ಗೆ ಕೇಳೋರು, ಏನೇನು ಮಾಡ್ತೀರಿ ಏನೇನಿಲ್ಲ ಅಂತೇಳಿ. ಮಾಡ್ತಾ ಇದ್ದೀರಾ ನಿಲ್ಲಿಸ್ಬೇಡಿ, ಮಾಡಿ, ಅದೇ ನಮ್ಮನ್ನು ಕಾಪಾಡೋದು ಅಂತ ತುಂಬ ಹೇಳ್ತಾ ಇದ್ರು ಅವರು. ಆ್ಯಕ್ಚುಲಿ ನಮ್ಮನ್ನು ಯಾರು ನೋಡಿ ನಮ್ಮನ್ನು ಅವ್ರು ರಕ್ಷಿಸ್ಕೊಳ್ಬೇಕು, ನಮ್ಮನ್ನು ಯಾರೂ ಹೆಲ್ಪ್ ಮಾಡೋದಿಲ್ಲ, ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಯಾವಾಗಲೂ ಹೇಳೋರು. ನಿಮಗೆ ಯಾರೂ ನಿಮ್ಮನ್ನು ಕಾಪಾಡೋದಿಲ್ಲ, ನಿಮಗೆ ಸಹಾಯಕ್ಕೆ ಬರೋದಿಲ್ಲ, ನಮ್ಮನ್ನು ನಾವು ಯಾವಾಗಲೂ ನೋಡ್ಕೋಬೇಕು. ನಮ್ಮ ಯಜಮಾನರು ಹಂಗೆ ಹೇಳ್ತಾ ಇದ್ರು, ನಮ್ಗೆ ಯಾರೂ ಏನು ಮಾಡೋದಿಲ್ಲ. ಬೇಕಾದಷ್ಟಲ್ಲಿ ಹಿಂಗೆ ಹೇಳ್ತಾ ಇದ್ರು, ಕಂಡಾಗೆಲ್ಲ ಹೇಳ್ತಾ ಇದ್ರು, ಯೋಗ ನಿಲ್ಲಿಸ್ಬೇಡಿ, ಮಾಡಿ. ತುಂಬ ಪಾಪ ಭಾಳ ಅಭಿಮಾನ. ಎಷ್ಟೋ ನಮ್ಮ ಮನೋಜ್ ಹುಟ್ಟಿದಾಗ ಕೂಡ ಪಾಪ ಭಾಳ ಹೆಲ್ಪ್ ಮಾಡಿದ್ದಾರೆ ನಮಗೆಲ್ಲ. ಮನೋಜನ್ನೆಲ್ಲ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ದಾರೆ, ತುಂಬ ಆಟ ಆಡಿಸಿದ್ದಾರೆ ಪಾಪ. ರಿಯಲಿ ತುಂಬ ಒಳ್ಳೆ ಜೀವ ಪಾಪ. ನೋಡಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತೀನಿ. ಎಸ್, ನಿಮಗೇನು ಜ್ಞಾಪಕ ಇದೋ ಅದನ್ನು ಹೇಳಿ, ಏನು ಸಂಕೋಚ ಇಲ್ಲ. ಇಂಟರ್ವ್ಯೂ ಯಾವಾಗ ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು, ಹೆಂಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ? ಫಸ್ಟ್ ಮೀಟ್ ಮಾಡಿದ್ದು ಜೂನ್ 30th, 1979 ಜೂನ್ 30th. ಅವತ್ತು ನನ್ನ ಅಣ್ಣಂದು ಮುಂಜಿ ಇತ್ತು, ಅಂದರೆ ಮಂಡ್ಯದೊಳಗೆ ನಮ್ಮ ದೊಡ್ಡಮ್ಮನ ಮಗನ ಮುಂಜಿ ಇತ್ತು. ಆವಾಗ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಲೋಟಗಳೆಲ್ಲ ತೊಳಿತಿದ್ದೆ, ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅವ್ರು ಬಂದ್ಬಿಟ್ಟು ನಮ್ಮ ಅಮ್ಮನೇ ಕೇಳಿದ್ರು ಅವರು, ಈ ಹುಡುಗಿಗೆ ಮದುವೆ ಮಾಡ್ತಾರಾ ಅಂತಂದ್ಬಿಟ್ಟು. ಆಮೇಲೆ ನಮ್ಮಮ್ಮ ಇಲ್ಲ ಮಾಡಲ್ಲ, ಅವಳು ಇನ್ನೂ ಫಸ್ಟ್ ಇಯರ್ BSc ಓದ್ತಾ ಇದ್ದಾಳೆ, ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಒಂದ್ಸತಿ ತೋರಿಸಿ ಅಂತ ಹೇಳಿದ್ರು. ಸೇಮ್ ಡೇ ನನ್ನ ಮೈದ್ನ ಗುರು ಮತ್ತು ದ್ವಾರಕಿದು ಮುಂಜಿ ಇತ್ತಂತೆ ಮೈಸೂರೊಳಗೆ. ಸರಿ, ಆವಾಗ ಏನೋ ಕನ್ವಿನ್ಸ್ ಮಾಡಿ ನಮ್ಮ ಅಮ್ಮನ ಒಪ್ಸಿದ್ರು. ಕೊನೆಗೆ ಕರ್ಕೊಂಡು ಹೋದ್ರು. ನನಗೆ ಗೊತ್ತಿರಲಿಲ್ಲ, ನಂಗೆ ಇಷ್ಟನೂ ಇರಲಿಲ್ಲ. ಸೊ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದ್ರು. ಮನೆ ತುಂಬ ಜನ, ಆ ಜನ ಫುಲ್ಲು ಸುತ್ತೂರು ನೋಡ್ತಿದ್ರು. ಒಳ್ಳೆ ಝೂನಲ್ಲಿ ಕೂತಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಆಮೇಲೆ ಫಸ್ಟ್ ಯಾರ ಮನೆಯಲ್ಲಿದ್ದು? ಅದು ವಿದ್ಯಾರ್ಣಪುರಮಲ್ಲಿ, ಅದೇ ರಾಮಚಂದ್ರ ಅವ್ರ ಮನೆಯಲ್ಲಿ ಹುಡುಗಿನ ತೋರಿಸಿ ಶಾಸ್ತ್ರ ಮಾಡಿದ್ರು. ಬಟ್ ವೈನಿನೇ ನನಗೆ ಮುಖ್ಯ ಕಾರಣ ಇದಕ್ಕೆ, ಅವರೇ ಇನಿಷಿಯೇಟ್ ಮಾಡಿದ್ದು. ಸೊ ಆಮೇಲೆ ಆಯ್ತು, ಹುಡುಗಿನ ನೋಡಿ ಎಲ್ಲ ಒಪ್ಕೊಂಡ್ಬಿಟ್ರು, ಹುಡುಗನೇ ನೋಡಿರ್ಲಿಲ್ಲ. ಅದಾದ್ಮೇಲೆ ಜಾತಕ ತೋರಿಸಿದ್ರು, ಜಾತಕನೂ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಆಗಸ್ಟಲ್ಲಿ ಬಂದಾಗ ನೋಡಿ ಮದುವೆ ಒಪ್ಕೊಂಡಿದ್ದು. ಆಗಸ್ಟಲ್ಲಿ ಒಪ್ಕೊಂಡ್ರು. ಅದಾದಮೇಲೆ ನೆಕ್ಸ್ಟ್ ಮೇನಲ್ಲಿ ಮದುವೆ ಆಗಿದ್ದು, 1980 ಮೇನಲ್ಲಿ ಆಗಿದ್ದು ಮದುವೆ. ಅಲ್ಲಿವರೆಗೂ ನಾನು ಸ್ವಲ್ಪ ಅವಾಗ ದಪ್ಪ ಇದ್ದೆ. ಸೊ ಅವಾಗ ವೈನಿ ನಾನು ಯೋಗ ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ರು. ಸರಿ, ದಿನ ಶಾರದಾ ವಿಲಾಸ್ ಕಾಲೇಜ್ಗೆ ಹೋಗ್ತಿದ್ದೆ. ದಿನ ಕಾಲೇಜಿಂದ ಮುಗಿಸ್ಕೊಂಡು ಹೋಗಿ ಯೋಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಏನು ಮನೇಲಿ ಮಾಡಿರ್ತಾರೋ ಅದನ್ನು ಕೊಟ್ಟು, ನೀನು ತಿಂದೆ ಹೋಗಂಗೆ ಎಲ್ಲ ಹಚ್ಕೊಂಡಿರ್ತೀಯ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಕೊಡ್ತಿದ್ರು ಅಂತಂದರೆ, ಅದು ನಾನು ಎಷ್ಟೋ ಊಟ ತಿಂಡಿಗಳೆಲ್ಲ ಫಸ್ಟ್ ಟೈಮ್ ಅಲ್ಲಿ ತಿಂದಿದ್ದು ಅವ್ರ ಕೈ ರುಚಿನಲ್ಲಿ. ತುಂಬ ರುಚಿಯಾಗಿ ಮಾಡೋರು, ಏನೋ ಮಾಡಿದ್ದನ್ನು ಪ್ರೀತಿಯಿಂದ ಬಡಿಸೋರು, ತುಂಬ ಪ್ರೀತಿಯಿಂದ ಕೊಡೋರು. ಅದನ್ನು ನಾನು ಈಗಲೂ ನಂಗೆ ಕಣ್ಣು ಕಟ್ಟದಂಗಿದೆ. ಈಗಲೂ ನಂಗೆ ಅಷ್ಟು ಈಗಾಗಲೇ 45 ವರ್ಷ ಆಯಿತು. ಹೆಂಗೆ 45 ವರ್ಷ ಆಯಿತು ಅಂತ ಗೊತ್ತಿಲ್ಲ, ಬಟ್ ಅದೆಲ್ಲ ನೆನಪಲ್ಲಿ ತುಂಬ ಇದೆ, ಹಾಗೆ ಇದೆ. ಅಷ್ಟು ಅಫೆಕ್ಷನೇಟು, ಅಷ್ಟು ಕೇರಿಂಗು. ಒಂಥರ ಏನು ನಾವೀಗ ಮದುವೆ ಆಗಿ ನಾವೇನು ಸಂತೋಷವಾಗಿದ್ದೀವೋ ಅದಕ್ಕೆ ಅವರೇ ಕಾರಣ. ಮೇನ್ ಪರ್ಸನ್ ಅವರೇ, ನನ್ನ ಕೀ ಪರ್ಸನ್. ಸೊ ಐ ರಿಮೆಂಬರ್ ಆ್ಯಂಡ್ ಐ ಆಲ್ವೇಸ್ ರೆಸ್ಪೆಕ್ಟ್.
ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವೇನು ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು. ಏನು ಮನಸ್ಸಿಗೆ ಬಂದರೆ ಪರವಾಗಿಲ್ಲ. ಪದ್ಮ ನಮಗೆ ತುಂಬ ವರ್ಷದಿಂದ ನಮಗೆ ಪರಿಚಯ. ನನ್ನ ಮದುವೆ ಆದಾಗಿಂದ ನಾನು ಪದ್ಮ ಅವ್ರನ್ನ ನೋಡ್ತಾ ಇದ್ದೀನಿ. 76ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ. 76ನೇ ಇಸ್ವಿ ಮದುವೆ ಆಗಿದ್ದು 1976. ಅವಾಗಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಸೀನಪ್ಪ ಅವರು ಅವ್ರ ಜೊತೆಗೆ ನೋಡ್ತಾ ಇದ್ದೀನಿ. ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು, ಅವ್ರದ್ದು ಎಲ್ಲ ತುಂಬ ನೋಡ್ತಾ ಇದ್ದೀನಿ. ತುಂಬ ಪರಿಚಯ ನಮ್ಮ ಮಕ್ಕಳದೆಲ್ಲ. ನೀವು ಮಾತಾಡಿ, ಏನು ಆ್ಯಡ್ ಮಾಡಿ ಏನಾರು ಅವ್ರ ಬಗ್ಗೆ ಏನು ಮಾತಾಡೋದು? ಪದ್ಮದ ಬಗ್ಗೆ ಮಾತಾಡಿ. ಎನಿ ರಿಮೆಂಬ್ರೆನ್ಸ್? No, we remember Yoga. when we go there and she used to our hospitality and her thinking about yoga and preaching us and living with natural things. Correct. Like now what you call as organic vegetables. In those days, the husband and wife both, Yes. they used to tell They were promoting the importance of vegetable, using vegetable more in food. It was very wonderful. healthy Especially lifestyle. raw vegetables. Right. ನಮ್ಮ ಅಪ್ಪಂಗೆ ತುಂಬ ಇಷ್ಟ. Raw vegetables. ಹೆಸರುಕಾಳು ಅದೆಲ್ಲ ಬರ್ಸಿದ್ರು, ಕಾಳುಗಳು, ಹಸಿ ತರಕಾರಿ. I remember that very much. I remember always. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ. ಒಂದೆರಡು ದಿವಸ ನಿಮ್ಮ ಮನೇಲೇ ಇದ್ದೆ. ಹಾಸ್ಟೆಲಲ್ಲಿ ಸೀಟ್ ಸಿಕ್ಕೋವರೆಗೂ ಆವಾಗ ಅವರು ಪ್ರೀತಿಯಿಂದ ನೋಡ್ಕೊಂಡಿದ್ದೆ ನಾನು ಎಲ್ಲಿವರೆಗೂ ಬರೆಯೋಕ್ಕೆ ಆಗಲ್ಲ. ನನಗೂ ಜ್ಞಾಪಕ ಅದು. ನಮ್ಮ ಮನೇಲಿ ಇದ್ದಿದ್ದು ನೀವು ಇನ್ನೂ ಜ್ಞಾಪಕ ಇದೆ. ನಾವೆಲ್ಲ ಚಿಕ್ಕವರು ಆಗ. ನೀವೆಲ್ಲ ಚಿಕ್ಕವರು. ಆವಾಗ ನನಗೆ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ನಿಮ್ಮ ಫಾದರ್ ಒಂದು ಸರ್ತಿ ಬಂದು ನನ್ನನ್ನು ಹಾಸ್ಟೆಲಲ್ಲಿ ಅಡುಗೆ ಒಂದು ಬರಲಿಲ್ಲ ಅಂತ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರ್ತಿರುವಾಗ ಹೊರಗೆ ಬಂದು ಹೋಟ್ಲಿಗೆ ಯಾಕೆ ಹೋದಿ, ಮನೆಗೆ ಬಾ ಅಂತ ಕರ್ಕೊಂಡು ನೋಡ್ಬಿಟ್ಟು ಹೋಟ್ಲದ ಮಂಜು ಮಳಿಗೆಯಲ್ಲಿ ಒಂದು ಹೋಟ್ಲ್ ಇತ್ತು. ಅಲ್ಲಿ ನೋಡ್ಬಿಟ್ರು ಹೊರಗಡೆ ಹೋಟ್ಲ್ ಬರ್ತಾರೆ ಬಾಬಾ ಅಂತ ಕೊಟ್ಬಿಟ್ಟಿದ್ರು ಮನೆಗೆ. ಅಂಥ ವಿಶ್ವಾಸ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸಂತೋಷ ಆಗುತ್ತೆ. ಆದರೆ ಕಳ್ಕೊಂಡಿರೋದು ಥ್ಯಾಂಕ್ ಯು. ಚಪಾತಿ ನೆನೆಸ್ಕೊತೀನಿ. ಕೈ ಹಿಂಗೆ ಹಾಕಿ ಎಣ್ಣೆ ಹಿಂಗೆ ಹತ್ತಿ ಹೊತ್ತಿ ಕೊಡ್ತೀನಲ್ಲ, ಮರೆಯಂಗೆ ಇಲ್ಲ. ನಾನು ಹೆಂಡತಿಗೆ ಹೇಳ್ತಾ ಇರ್ತೀನಿ, ಈ ಚಪಾತಿ ತುಂಬ ಚೆನ್ನಾಗಿ ಜ್ಞಾಪಿಸ್ಕೋತಾರೆ ಅದನ್ನು. ಆಮೇಲಿಂದ ಶನಿವಾರ ಬಂದರೆ ಇದು ಜೀರಿಗೆದು ನಿಮ್ಮ ತಾತ ಇದಕ್ಕೆ ಹೋಗ್ತಿರಲ್ಲ, ಪರ್ಚೇಸಿಂಗ್ ಹೋಗ್ತೀವಿ ಅವಾಗ ಅದಕ್ಕೂ ಬೆಳಗ್ಗೆ ತಿನ್ನೋಕ್ಕೋಸ್ಕರ ಬರ್ತಾ ಇದ್ದೆ. ಥ್ಯಾಂಕ್ ಯು. ಇನ್ನೊಂದು 3-4 ದಿನ ಏನಪ್ಪ ಹೇಳೋ. ನಾನು ಏನು ಹೇಳಬೇಕು ಅಂತ ನಮ್ಮ ವೈನಿ ಬಗ್ಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಅಷ್ಟೊಂದು ನಾವು ಅವ್ರ ಹತ್ರ ಹೆಲ್ಪ್ ತೊಗೊಂಡಿದ್ದೀವಿ. ನಮ್ಗೆ ಅಷ್ಟೊಂದು ಇದು ಮಾಡಿದ್ದಾರೆ ಅವರು ನಮಗೆ. ಸೊ ಅದರಿಂದ ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಈ ಏಳಿಗೆಗೆ ಅದಕ್ಕೆಲ್ಲ ಕಾರಣ ಸೀನಣ್ಣ, ಆಮೇಲೆ ಅಮ್ಮ. ಇವ್ರು ನಾವು ಈ ಲೆವೆನಲ್ಲಿ ಇದ್ದೀವಿ ಅಂದರೆ ಅವರೇ ಕಾರಣ. ಎಷ್ಟು ವರ್ಷದ ಕೆಳಗಡೆ ನಿಮಗೆ ನೋಡಿದ್ದು? ನಮಗೆ 63ರಿಂದ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್. ಮೈಸೂರಿಗೆ ಬಂದಾಗಿಂದ 63ನೇ ಇಸ್ವಿಯಿಂದ ಮೊನ್ನೆ ಹೋಗೋ ತನಕ ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದರು. ಸೊ ಅದರಿಂದ ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಬಟ್ ಅವರು ಕೈ ತುತ್ತು ಹಾಕಿ ನಮ್ಮನ್ನೆಲ್ಲ ಬೆಳೆಸ್ಬೋದು. ಹೇಳಬೇಕು ಅಂತಂದ್ರೆ ಕೈ ತುತ್ತು ಹಾಕಿ ನಮ್ಮನ್ನೆಲ್ಲ ಬೆಳೆಸ್ಬೋದು. ಆಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಎಲ್ಲದಕ್ಕೂ ಮಧು ಅಂತ ಕರೆಯೋರು. ಏನೇ ಇದು ಮಾಡೋದು ಕರೆಯೋರು ನಮ್ಮನ್ನು. ಒಂಥರ ಅಷ್ಟೊಂದು ನಮಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಫಿಲರ್ ಯಾವಾಗಲೂ ಅವ್ರ ಆರೋಗ್ಯಕ್ಕೆ ತುಂಬ ಗಮನ ಕೊಡೋರು. ಎಲ್ರಿಗೂ ಯೋಗ ಮಾಡಿ ಅಂತ ಹೇಳ್ತಾನೆ ಇರೋರು. ಈವನ್ ಲಾಸ್ಟ್ ಟೈಮ್ ಮೂರ್ತಿ ಮನೆಗೆ ಹೋದಾಗ ಶಿ ವಾಸ್ ನಾಟ್ ವೆಲ್. ಆ ಟೈಮಲ್ಲೂ ಅವ್ರ ಜ್ಞಾಪಕ ಶಕ್ತಿನಲ್ಲಿ ನನ್ನನ್ನು ಜ್ಞಾಪಿಸ್ಕೊಂಡು ನೀವು ಯೋಗ ಮಾಡ್ತಿದ್ದೀರಾ, ಬೃಂದ ಯೋಗ ಮಾಡ್ತಾ ಇದ್ದಾಳ, ಇಲ್ಲ ಅಂತಂದ್ರೆ ಒಂದು ಬುಕ್ ತೊಗೊಂಬನ್ನಿ, ಸ್ಟಾರ್ಟಿಂಗಿಂದ ಯಾವುದು ಏನೇನು ಮಾಡಬೇಕು ಅದು ಎಲ್ಲ ಹೇಳೋರು. ಸೊ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸೋರು. ಮತ್ತು ಎಲ್ರಿಗೂ ಯೋಗ ಮಾಡೋಕ್ಕೆ ಹೇಳೋರು. ಸೊ ಶಿ ಈಸ್ ಎ ವೆರಿ ಗ್ರೇಟ್ ಸೋಲ್ ದಟ್ ಶಿ ವಾಂಟ್ಸ್ ಎವ್ರಿಬಡಿ ಟು ಬಿ ಹೆಲ್ತಿ, ವೆಲ್ತಿ ಆ್ಯಂಡ್ ಹ್ಯಾಪಿ. ಸೊ ಲೆಟ್ ಅಸ್ ಕೀಪ್ ದಟ್ ಸ್ಪಿರಿಟ್ ಆಲ್ವೇಸ್. ಥ್ಯಾಂಕ್ ಯು.
ಮನೆಯವ್ರ ಥರ ಇದ್ದು ನಮ್ಮ ಮನೆಯಲ್ಲೇ ಅವರೇನಾದರೂ ಅವರಷ್ಟು ಆತ್ಮೀಯತೆ ಅವರಷ್ಟು ಇರ್ತಾನ ದಾಳ್ತನ ಯಾರು ಬಂದ್ರೂ ಏನೂ ಇದಿಲ್ಲ. ಯಾವ ಹೊತ್ತಲ್ಲಿ ಬಂದರೂ ಅಡುಗೆ ಊಟ ಎಲ್ಲ ಮಾಡೋರು. ನಾನು ತುಂಬ ಅವರು ಸಹಾಯ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಅವರಂಥ ಇದು ನಾವು ಏನೇನು ಮಾಡಿದ್ರೂ ಅಂತ ನಮಗೆ ಸಿಗಲ್ಲ. ನಮ್ಮ ಫ್ರೆಂಡ್ಸ್ ಥರ ಆದರೆ ನಮ್ಮ ಮನೆಯವ್ರ ಥರ ಆಗಲಿ. ಫಸ್ಟ್ ಟೈಮ್ ಯಾವಾಗ ನೀವು ಮೀಟ್ ಮಾಡಿದ್ದು ಅವ್ರನ್ನ? ನಾವು ವಿದ್ಯಾರಣ್ಯಪುರಕ್ಕೆ ಬಂದಾಗ, ನಾವು ಫಸ್ಟ್ ಟೈಮ್ ಬಂದಾಗ ನಮ್ಮ ಯಜಮಾನ್ರು ಅವ್ರ ಯಜಮಾನ್ರು ಎಲ್ಲ ಒಂದೇ ಇದರಲ್ಲಿದ್ದು, ಅವರು ನಮ್ಮ ಮನೆಯೆಲ್ಲ ಕೊಟ್ಟು ಎಲ್ಲ ಒಂದೇ ಕಡೆ ಇದ್ದು. ನಾವು ಆವಾಗಿನ ಸ್ನೇಹ ಇನ್ನೂ ಇದುವರೆಗೂ ಅವ್ರನ್ನ ಇದಕ್ಕಿಲ್ಲ ತನಕ ಬಂದು ಒಂದೇ ಸಮ ಇದೆ, ಒಂದೇ ಸಮ ಇದೆ. ಅದರಿಂದ ಅವ್ರು ಇದುವರೆಗೂ ಆ ಥರ ಆತ್ಮೀಯತೆ ಆ ಥರ ಯಾರು ಈಗಿನ ಇದರಲ್ಲಿ ಯಾರು ನಾನು ತೋರಿಸಿದಷ್ಟು ಹೇಳಿದ್ದೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಈ